ಜಗತ್ತಲ್ಲಿ ಅತೀ ದೊಡ್ಡ ಧನ ಯಾವ್ದು ಹೇಳಿ ಕೊಡ್ಲಿಕ್ಕೆ ಸಾಧ್ಯ ಇರೋದು? ಒಂದು ಖುಷಿ, ಇನ್ನೊಂದು ಆ ಸ್ಮೈಲ್. ಯಾರೋ ಬರ್ತಾರೆ, ನಮಗೆ ಗೊತ್ತಿರಲ್ಲ. ಈಗ ಅವನ ಆಟೋ ಸ್ಟ್ಯಾಂಡಲ್ಲಿ ಒಂದು ಇದು ಕಟ್ತ ಮೇನು ಅವರಿಗೆ ಸ್ಟ್ಯಾಂಡ್ ಎಲ್ಲ ಆಟೋದವ್ರನ್ನಿಲ್ಲಿ. ಇವತ್ತು ಕನ್ನಡ ಸಂಘದವರು ಜಾಸ್ತಿ ಬಳಸೋದು ಬಿಟ್ಟರೆ, ಕನ್ನಡವನ್ನು ನಿರಂತರ ಬಳಸೋದು ಯಾರ್ಯಾರಿದ್ರೆ ಅದು ಆಟೋದವ್ರು. ನಿಮ್ಮ ಕೊರೋನಾ ಟೈಮಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು, ಡಾಕ್ಟ್ರುಗಳೆಲ್ಲ ಬಿಟ್ಟು ಜಾತಿ, ಮತ, ಧರ್ಮ, ಶ್ರೀಮಂತ, ಬಡವರು, ಅಪ್ಪ ಅಮ್ಮನೇ ಮಕ್ಕಳನ್ನ ಮಾತಾಡಿಸ್ಲಿಕ್ಕೆ ಹೆದರ್ತಿದ್ರು. ಮದುವೆ ಆಗ್ತಾ ಹೇಳಿರ್ತವೆ ಈಗಿನವು, ನೀನಂದರೆ ನನ್ನ ಪ್ರಾಣ ಅಂತ. ಪ್ರಾಣ ಒಂದಡಿ ದೂರದಲ್ಲೇ ಮಾತಾಡ್ತಾ ಇದ್ರು ಆ ಮೆಡಿಸಿನ್ ಬರತ್ತಂತ. ನೋಡಿದ್ದೀನಿ ನನಗೆ ನೀನು ಗತಿ, ನಿಂಗೆ ನಾನು ಗತಿ, ಕೊರೋನಾ ಬಂದಾಗ ಅದೋ ಗತಿ. ಆ ಟೈಮಲ್ಲಿ ತನಿಗೆ ಮೆಡಿಸಿನ್ ಬಂದಿರಲಿಲ್ಲ. ಆ ಟೈಮ್ 1 ತಿಂಗಳು ತನಿಗೂ ಕೊರೋನಾ ಬಂದರೂ ತೊಂದರೆ ಇಲ್ಲ, ಇನ್ನೊಬ್ರು ಮನೆ ಪ್ರಾಣ ಉಳಿಲಿ ಅಂತ ಓಡಾಡಿದ್ದ ಆಟೋದವ್ರು. ಅವನು ಏನು ಮಾಡಿದ್ರು ಪುಣ್ಯ ಬರುತ್ತೋ ಗೊತ್ತಿಲ್ಲ. 100 ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಿದ ಫಲ ಇವತ್ತು ಆಟೋದವರು ಬಿಸಿಲಲ್ಲಿ ನಿಲ್ದಿದ್ದಾಗ ಮಾಡಿದ್ರಲ್ಲಿ ಸಿಕ್ತು ಅನ್ಕೊಳ್ತೀವಿ.